ಬಿರಿಯಾನಿಗೋಸ್ಕರ ಬಿಎಂಟಿಸಿ ಬಸ್ಸನ್ನು ಕಾಲುಗಂಟೆ ನಿಲ್ಲಿಸಿದ್ದಕ್ಕೆ ಬಿಎಂಟಿಸಿಯ ವಿರುದ್ಧ ಪ್ರಯಾಣಿಕರು ದೂರು ಕೊಟ್ಟಿರುವಂತಹ ಘಟನೆ ನಡೆದಿದೆ. ಬಿಎಂಟಿಸಿ ವಿರುದ್ಧ ಪ್ರಯಾಣಿಕರ ಬಿರಿಯಾನಿ ತೆಗೆದುಕೊಳ್ಳುವುದಕ್ಕೆ ಬಸ್ ನಿಲ್ಲಿಸಿರುವುದಕ್ಕೆ ದೂರು ಸಲ್ಲಿಕೆಯಾಗಿದೆ. ಬಿರಿಯಾನಿಗಾಗಿ 10 ರಿಂದ 15 ನಿಮಿಷ ಬಸ್ಸನ್ನು ನಿಲ್ಲಿಸಿದ್ದಾರೆ ಅಂತೇಳಿ ಪ್ರಯಾಣಿಕರು ಗರಂ ಆಗಿದ್ದಾರೆ. ಟ್ಯಾನರಿ ರಸ್ತೆಯಲ್ಲಿ ಬಸ್ ನಿಲ್ಲಿಸಿ ಬಿರಿಯಾನಿಯನ್ನು ತೆಗೆದುಕೊಂಡಿದ್ದ ಬಗ್ಗೆ ದೂರು ಸಲ್ಲಿಕೆಯಾಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಬಿಎಂಟಿಸಿ ಪ್ರಯಾಣಿಕರು. ಟ್ಯಾನರಿ ರಸ್ತೆಯಿಂದ ಮೆಜೆಸ್ಟಿಕ್ ಕಡೆಗೆ ಬರ್ತಾ ಇದ್ದಂತಹ ಬಸ್ ಇದು. ರಾತ್ರಿ ವೇಳೆ ಬಸ್ಸನ್ನು ನಿಲ್ಲಿಸಿ ಪ್ರಯಾಣಿಕರನ್ನ ಕಾಯಿಸಿದ್ದಕ್ಕೆ ಬೇಸರವನ್ನು ಹೊರಹಾಕಿದ್ದಾರೆ. ಜೊತೆಗೆ ಕ್ರಮ ಆಗಬೇಕು ಅಂಥೇಳಿ ಆಗ್ರಹ ಕೂಡ ಆಗಿರುವಂಥದ್ದು. ಸಾಮಾನ್ಯವಾಗಿ ಒಂದು ಸ್ಟಾಪ್ ಎಲ್ಲರೂ ಹೆಚ್ಚು ಕಮ್ಮಿಯಾಗಿ ಬಸ್ ಮುಂದೆ ಹೋದಾಗ ಅರ್ಧಕ್ಕೆ ನಿಲ್ಲಿಸಿ ಅಂದ್ರೇ ನಿಲ್ಲಿಸಲ್ಲ. ಅಂಥದ್ರಲ್ಲಿ 10-15 ನಿಮಿಷ ನಮ್ಮನ್ನು ಹೇಗೆ ಕಾಯಿಸಿದ್ರು ಇವರು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಬಿಎಂಟಿಸಿ ವಿರುದ್ಧ ಪ್ರಯಾಣಿಕರೇ ದೂರನ್ನು ಕೊಟ್ಟಿರುವಂತಹ ಘಟನೆ ಇದು. ಬಿರಿಯಾನಿ ತೆಗೆದುಕೊಳ್ಳುವುದಕ್ಕೆ 10 ರಿಂದ 15 ನಿಮಿಷಗಳ ಕಾಲ ಇಡೀ ಬಸ್ಸನ್ನು ನಿಲ್ಲಿಸಲಾಗಿತ್ತು. ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಕಾಯಬೇಕಾದಂತಹ ಪರಿಸ್ಥಿತಿ ಇತ್ತು ಅಂಥೇಳಿ ಉಲ್ಲೇಖಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಬಿಎಂಟಿಸಿ ವಿರುದ್ಧ ಬಿರಿಯಾನಿ ದೂರು ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬಿಎಂಟಿಸಿ ಗಮನಕ್ಕೆ ಬಂದಿದೆಯಾ? ಏನಾದರೂ ಕ್ರಮ ಆಗುವಂತಹ ಸಾಧ್ಯತೆ ಇದೆಯಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಗಮನಕ್ಕೆ ತರುವಂತ ಕೆಲಸವನ್ನ ಪ್ರಯಾಣಿಕರು ಮಾಡಿರುವಂತದ್ದು. ಪ್ರತಿ ನೈಟ್ ಶಿಫ್ಟ್ ಡ್ಯೂಟಿ ಇರುವಾಗ, ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇರುವಂತಹ ಬಿಎಂಟಿಸಿ ಬಸ್ಗಳು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ. ಮಧ್ಯದಾರಿಲಿ ಊಟವನ್ನ ಪಾರ್ಸಲ್ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಬೇಗ ಹೋಗ್ಬೇಕಾಗಿರೋರು ಮೆಜೆಸ್ಟಿಕ್ ಇಂದ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಗಿಂತ ಪ್ರಯಾಣಿಕರಿಗೆ ತುಂಬಾ ಲೇಟ್ ಆಗಿದೆ, ಬಸ್ಗಳು ಸಿಗದೆ ಸಮಸ್ಯೆ ಆಗತ್ತೆ. ಅಂತಹ ಸಂದರ್ಭ ಇರ್ಬೇಕಾದ್ರೆ ಬಿಎಂಟಿಸಿ ಅವರು ಈ ರೀತಿಯಾಗಿ ಬಿರಿಯಾನಿ ಪಾರ್ಸಲ್ ತೆಗೆದುಕೊಳ್ಳೋದಕ್ಕೆ ಅಂತೇಳಿ 10 ರಿಂದ 15 ನಿಮಿಷಗಳ ಕಾಲ ಟ್ಯಾನರಿ ರಸ್ತೆಯಲ್ಲಿ ನಿಲ್ಸಿದ್ರು ಅಂತೇಳಿ ಈಗ ದೂರು ಕೊಟ್ಟಿರುವಂತದ್ದು. ಟ್ಯಾನರಿ ರಸ್ತೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗ್ತಾ ಇರುವಂತಹ ಬಿಎಂಟಿಸಿ ಬಸ್ ನಲ್ಲಿ ಘಟನೆ ಆಗಿರುವಂತದ್ದು. ಆ ಗಾಡಿ ನಂಬರ್ ಜೊತೆಗೆ ಆಗಿರುವಂತ ಸಮಸ್ಯೆ ಏನು ಅಂತೇಳಿ ಬಿಎಂಟಿಸಿಗೆ ದೂರು ಕೊಟ್ಟಿದ್ದಾರೆ. ಈ ರೀತಿಯ ಘಟನೆಗಳು ನಿಲ್ಲಬೇಕು, ಇದರ ವಿರುದ್ಧ ಕ್ರಮ ಆಗ್ಬೇಕು. ಇದೊಂದೇ ಅಲ್ಲ, ಇದು ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ರಾತ್ರಿ ವೇಳೆಯಲ್ಲಿ ಆಗ್ತವೆ. ಇವುಗಳಿಗೆ ಕಡಿವಾಣ ಹಾಕ್ಬೇಕು ಅಂತೇಳಿ ಪ್ರಯಾಣಿಕರು ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.